ಲೋ ಮಂಜು, ನಾನು ಬರ್ತೀನಿ ಕಣೋ ಆಟಕ್ಕೆ. ಶಿವು, ನೀನೇನ್ ಆಟ ಆಡ್ತೀಯಾ? ನೀನೇನ್ ಆಟ ಆಡ್ತೋ ಅದೇ ಆಡ್ತಾನೆ. ಬೌಲಿಂಗ್ ಮಾಡು. ನಾನು ಆಡ್ತೀನಿ ಕಣ, ನೀನು ಹೋಗು. ಮಂಜು ನೀನ್ ತಾನೇ ಹೊಡೆದಿದ್ದು. ಹೋಗ್ ತಗೊಂಬ, ಹೋಗ್ ತಗೊಂಬಾರ. ಬಾಲು ಬಾಲು ಬಾಲು. ಅಯ್ಯೋ ಬಿಡ್ರಿ ಬಿಡ್ರಿ ಮಂಜು. ಯಾಕೋ ಶಿವು ಹಂಗ್ ಓಡ್ ಬಂದೆ? ಮತ್ತೆ ಅವಳ ಕಣ್ಣಿನ ಹಿಂಗ್ ಮಾಡಿದ್ಲು. ಹಲೋ ಇಡಿಯಟ್. ಲೋ ಮಂಜು, ಅವಳು ಯಾಕೆ ನಿನ್ನ ಇಂಗ್ಲಿಷ್ ನಲ್ಲಿ ಬೈದ್ಲು? ನಾನು ಅವಳಿಗೆ ಇಂಗ್ಲಿಷ್ ನಲ್ಲಿ ಕಣ್ಣು ನೋಡ್ದೆ, ಅದಕ್ಕೆ. ಯಾಕೆ ಹೊಡೆದೆ? ನೀನ್ ಇನ್ನೂ ಚಿಕ್ಕವನು, ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ನನ್ ತರ ದೊಡ್ಡವನಾಗು, ಎಲ್ಲ ಅರ್ಥ ಆಗುತ್ತೆ. ಹೋಗಲೋ ಹಾಕ್ಬಿಡ್ತೀನಿ ನೋಡು. ಶಿವು, ಏನ್ ಶಿವು? ಅಣ್ಣ ಅಣ್ಣ, ಏನಾಯ್ತು ಶಿವ? ಅಣ್ಣ ಅಣ್ಣ ಹೇಳ. ಶಿವು, ಹೆಣ ನೋಡಿ ಇಷ್ಟೊಂದು ಹೆದರ್ಕೋತಾರೇನೋ? ಭಯ ಆದ ತಕ್ಷಣ ದೇವ್ರನ್ನ ನೆನೆಸ್ಕೋ ಅಂತ ನಾನು ಅವತ್ತೇ ನಿನ್ ಕೇಳಿದೆ. ನೀನೇನೋ ಹೇಳ್ದೆ, ಆದ್ರೆ ನೆನೆಸ್ಕೊಳ್ಳೋದೇ ನಾ ಮರ್ತ್ಬಿಟ್ಟೆ. ಹೆಣ ನೋಡಿ ನನ್ ಗಟ್ಟೊಂದು ಭಯ ಆಗ್ಬಿಟ್ಟಿತ್ತಲ್ಲ, ನಿನ್ಗೇನ್ ಗೊತ್ತು? ಈ ಪಕ್ಕದಲ್ಲಿ ನಾನಿದ್ದೀನಲ್ಲೋ. ರಾತ್ರಿ ದೆವ್ವ ಬಂದು ನನ್ಗೂ ನಿಂಗೂ ಇಟ್ಕೊಳ್ರಿ, ಏನ್ ಮಾಡ್ತೀಯಾ? ದೆವ್ವಾನೂ ಇಲ್ಲ, ಭೂತಾನೂ ಇಲ್ಲ. ಶಿವು, ಇದು ಯಾರು ಹೇಳು? ಅಮ್ಮ. ಅಮ್ಮ ಯಾರು ಹೇಳು? ದೇವ್ರು. ದೇವ್ರಿರೋ ಕಡೆ ದೆವ್ವ ಬರುತ್ತಾ? ಇಲ್ಲ. ಮೊದಲು ನಮಸ್ಕಾರ ಮಾಡು. ನಮಸ್ಕಾರ ಅಮ್ಮ. ಗುಡ್. ನೀನ್ ಹೀಗೆಲ್ಲ ಹೆದರ್ಕೋಬಾರ್ದು, ಧೈರ್ಯವಾಗಿರ್ಬೇಕು. ನೀನ್ ಎಷ್ಟು ದೊಡ್ಡವನಾಗಿದೀಯಾ? ಮತ್ತೆ ಮತ್ತೆ ಮಂಜು ಹೇಳ್ದ ನಾನು ಇನ್ನೂ ಚಿಕ್ಕವನು ಅಂತ. ಅವನೊಬ್ಬ ಈಡಿಯಟ್ಟು, ಬುದ್ಧಿನೇ ಇಲ್ಲ. ಕರೆಕ್ಟ್ ಅಣ್ಣ, ಆ ಮಂಜು ಬುದ್ಧಿನೇ ಇಲ್ಲ. ಶಟ್ ಅಪ್. ಮಾಡೋದ್ ಮಾಡಿ ನನ್ನೇ ಪ್ರಶ್ನೆ ಕೇಳ್ತಾನೆ. ನಿಮ್ಮಿಂದ ಚೀಫ್ ಕೈಲಿ ನಾನು ಅನ್ನಿಸ್ಕೋಬಾರ್ದು ಮಾತೆಲ್ಲ ಅನ್ನಿಸ್ಕೊಂಡಾಯ್ತು. ನಾವೇನ್ ಮಾಡುದು ಬಾಸ್? ಇನ್ಸ್ಪೆಕ್ಟರ್ ನ ಮುಗಿಸಿ ಮಾಲ್ ಸಮೇತ ವ್ಯಾನಲ್ಲಿ ಹೊರಟೋಗ್ತಾ ಇದ್ವಿ. ಅಷ್ಟ್ರಲ್ಲಿ ಅವ್ನ ಫ್ರೆಂಡ್ ಅಡ್ಡ ಬಂದು ನಮ್ಮನ್ನೆಲ್ಲ ಬಡದಾಕ್ಬಿಟ್ಟ. ಅಂಥವನ್ನ ಇನ್ನೂ ಸುಮ್ನೆ ಬಿಟ್ಟಿದ್ದೀರಾ? ನಿಮ್ ಲಾಯರು ಏನೋ ಪ್ಲಾನ್ ಹೇಳ್ತೇನಂದ್ರಲ್ಲ ಬಾಸ್? ಅವನ್ ಪ್ಲಾನ್ ಹೇಳೋ ಹೊತ್ತಿಗೆ ನಾವೆಲ್ಲ ಸತ್ತು ಸ್ವರ್ಗದಲ್ಲಿರ್ತೀವಿ. ಯಾರ್ಯಾರ ಮಾತ್ ಎಷ್ಟೆಷ್ಟು ಕೇಳ್ಬೇಕೋ ಅಷ್ಟೆಷ್ಟೇ ಕೇಳ್ಬೇಕು. ಜವರ, ಚಕ್ರಪಾಣಿ ಆ ಇನ್ಸ್ಪೆಕ್ಟರ್ ನ ನೋಡ್ಕೊಳ್ಳಿ, ನೀವು ಅವನ್ ಫ್ರೆಂಡ್ ನ ವಿಚಾರಿಸ್ಕೊಳ್ಳಿ. Exercise number 1, 1, 2, 3. Exercise number 2, 1, 2, 3. 1, 2, 3. Exercise number 3. ಎಕ್ಸೈಸ್ ಮಾಡೋಕ್ ಬಂದಿದ್ದೀರಾ? ಬನ್ನಿ. ಇದುವರೆಗೂ ನಾನು ನಿಮ್ಮನ್ನು ನೋಡೇ ಇಲ್ವಲ್ಲ. ನೀನ್ ನೋಡಿಲ್ವೋ? ನಾವು ನೋಡಿದ್ವಿ. ಯಾರನ್ನ? ನಿನ್ನ. ಎಲ್ಲಿ? ಹೈವೇನಲ್ಲಿ. ಯಾವಾಗ? ಮೊನ್ನೆ. ಯಾರನ್ನ? ನಿನ್ನ. ಎಲ್ಲಿ? ಹಿಡ್ಕೊಂಡು. ಯಾಕೆ? ಮೊದಲು ಇದನ್ನ ಇಟ್ಕೊಳ್ಳಿ.
ನಂಬರ್ 5 ಬಂದ್ರ ಬಿಡ್ರಲ್ಲೇ ಬಿಡ್ರು ಬಿಡೋದಿಲ್ವಾ ಬಿಡ್ದಾಗ ನಮ್ಮ ಅಣ್ಣಂಗೆ ಹೇಳ್ತೀನಿ ನೋಡು ಬಿಡ್ರು ಹಾಕ್ತೀನಿ ನೋಡು ಅಣ್ಣ ಅಣ್ಣ ಬಿಡ್ರಪ್ಪ ಬಿಡ್ರು ಬಿಡ್ರಪ್ಪ ಸುಸ್ತಾಗೋಯ್ತು ಬಿಡ್ರು 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 ಬಟ್ಟೆ ತಗೋಣ ಬಿಡ್ರು ಹಾಕ್ತೀನಿ ನೋಡು ಬಿಡ್ರು ಅಣ್ಣ ಅಣ್ಣ ಎಲ್ಲೋಗಿದಲ್ಲಪ್ಪ ಇವನು ನಮ್ಮಣ್ಣ ಬರ್ತಾನೆ ಇಲ್ಲಿ ನೀವೇ ಇಟ್ಕೊಳ್ರಪ್ಪ ಬಿಡ್ರು ಬಿಡ್ರು ನಾನು ಹೇಳಿಲ್ಲ ನಮ್ಮ ಅಣ್ಣ ಬರ್ತಾನೆ ಅಂತ ಏನ್ ಮುಖಲ್ಲಿ ನೋಡ್ತಿಲ್ಲ ಕೊಡಿ ಎಕ್ಸೈಸ್ ಬಟ್ಟಿ ಅಣ್ಣ ಬಿಡ್ಬೇಡ ಅವನ್ನ ಎಷ್ಟು ತಿಂದಾಯ್ತಾ ನಮ್ಮ ಅಣ್ಣ ಕೊಟ್ನ ನೀನು ತಾನೇ ನನಗೆ ಹೊಡೆದಿದ್ದು ಶಂಕರ್ ಮೊನ್ನೆ ಸುಟ್ಟೋಗಿದ್ ವ್ಯಾನ್ ನ ಸೀಸ್ ಮಾಡಿದ್ನಲ್ಲ ಆ ಗಲಾಟೆಲಿ ನೋಡ್ದಾಗಿತ್ತು ರೌಡಿಗಳನ್ನ ಹಾ ನಮ್ ಶಿವನ್ ಅಟ್ಯಾಕ್ ಮಾಡೋಕ್ ಬಂದಿದ್ರು ಯಾಕೆ ಅದೇ ನನಗೂ ಅರ್ಥ ಆಗ್ತಿಲ್ಲ ಸಿಂಪಲ್ ಶಿವನ ನೀನೇ ಅಂತ ತಿಳ್ಕೊಂಡು ಅಟ್ಯಾಕ್ ಮಾಡಿರ್ಬೇಕು ಇದು ನೋಡಿದ್ರೆ ಇವ್ರ ಹಿಂದೆ ದೊಡ್ಡ ಗ್ಯಾಂಗೇ ಇದೆ ಅಂತ ಅನ್ಸುತ್ತೆ ಅಲ್ಲಯ್ಯ ಸೀಸ್ ಮಾಡಿದ್ ನೀನು ಅಟ್ಯಾಕ್ ಮಾಡ್ಬೇಕಾಗಿರೋದು ನಿನ್ನ ಇರ್ಬಹುದು ಆದ್ರೆ ಅವ್ರನ್ನ ಓಡಿಸೋದಕ್ಕೆ ಅವತ್ತು ಸಹಾಯ ಮಾಡಿದ್ದು ನೀ ತಾನೆ ಅದಕ್ಕೆ ನಿನ್ ಮೇಲೆ ತಿರುಗಿ ಬಿದ್ದಿದ್ದಾರೆ ಶಂಕರ್ ಯಾವ್ದಕ್ಕೂ ನೀ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನಾನೇನೋ ಮಾಡ್ದೆ ಮನೆ ಹಾಳು ಮಾಡ್ದೆ ನಾನು ಅವತ್ತೇ ಹೇಳಿದ್ದೀನಿ ತಾಳು ಅವಸರ ಪಡ್ಬೇಡ ನಾನೊಂದು ಗತಿ ಕಾಣಿಸ್ತೀನಿ ಅಂತ ಅದರಿಂದ ಏನಾಯ್ತು ನಷ್ಟ ಪ್ರಶ್ನೆ ಕೇಳ್ತೀಯಾ ನಿನ್ನ ಶಿಷ್ಯರು ಹೊಡ್ತಾ ತಿನ್ಕೊಂಡು ಬರ್ತಿರುವಾಗ ಆ ಇನ್ಸ್ಪೆಕ್ಟರ್ ಅಲ್ಲಿಗೆ ಬಂದ ಅಕಸ್ಮಾತ್ ಅವ್ನು ಮುಂಚೆ ಬಂದು ಯಾರನ್ನಾದ್ರೂ ಹಿಡ್ಕೊಂಡು ಹೋಗಿದ್ದಿದ್ರೆ ನಿನ್ ಗತಿ ಏನಾಗ್ತಿತ್ತು ಪೊಲೀಸ್ನವ್ರು ಹೊಡ್ತಾ ತಿನ್ನಕ್ಕಾಗದೆ ಒಬ್ಬ ಬಾಯ್ ಬಿಟ್ಟಿದ್ರು ಚೀಫು ಸೇರಿ ಎಲ್ರು ಜೈಲ್ಗೆ ಹೋಗ್ಬೇಕಾಗಿತ್ತಲ್ಲಯ್ಯ ದಯವಿಟ್ಟು ಈ ವಿಷಯನ ಚೀಫ್ ಕೇಳ್ಬೇಡ ಯೋಗಿ ಯುವರ್ ಚೀಫ್ ಇಸ್ ಮೈ ಕ್ಲೈಂಟ್ ಅವರ ಕ್ಷೇಮಕ್ಕೋಸ್ಕರ ನಾನು ಯಾರನ್ನ ನಾಶ ಮಾಡೋದಕ್ಕೂ ಕೇರ್ ಮಾಡೋದಿಲ್ಲ ಚೀಫ್ ಹತ್ರ ಮಾತಾಡಿ ನಿನ್ ಬಿಸ್ನೆಸ್ ಡೀಲಿಂಗ್ಸ್ ನ ಕ್ಯಾನ್ಸಲ್ ಮಾಡಿಸ್ತೀನಿ ಚಕ್ರಪಾಣಿ ಅವಸರ ಪಟ್ಟು ನನ್ನ ಲೈಫ್ ನೇ ಹಾಳು ಮಾಡ್ಬೇಡ ಕಣಯ್ಯ ತಗೋ 10,000 ಇದೆ ಈಗ ನಾನೇನ್ ಮಾಡ್ಬೇಕು ಹೇಳು ಆ ಶಂಕರ್ರು ಪೌಲ್ಟ್ರಿ ಇಟ್ಕೊಂಡು ಕೋಳಿ ಮೊಟ್ಟೆ ವ್ಯಾಪಾರ ಮಾಡ್ತಿದ್ದಾನೆ ನೀನು ಪ್ರತಿದಿನ ಮೊಟ್ಟೆಗಳನ್ನ ಕೊಂಡ್ಕೋ ಮುಂದಿಂದು ನಾನ್ ನೋಡ್ಕೋತೀನಿ Sit down. ಸ್ಟೂಡೆಂಟ್ಸ್ ಈಗ ಮಿಡ್ ಟರ್ಮ್ ಎಕ್ಸಾಮ್ ಪ್ರೋಗ್ರೆಸ್ ರಿಪೋರ್ಟ್ ಕೊಡ್ತೀನಿ ಆನಂದ್ ಗೀತಾ ಮಂಜುನಾಥ್ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂದ್ರೆ ನಮ್ ಮಂಜು ಇಂಥ ಬುದ್ಧಿವಂತ ನಮ್ ಶಾಲೆನಲ್ಲೇ ಇಲ್ಲ ಈ ಎಕ್ಸಾಮ್ ನಲ್ಲಿ ನಮ್ ಮಂಜುನಾಥ ಒಂದೊಂದು ಸಬ್ಜೆಕ್ಟ್ ನಲ್ಲೂ ಎಷ್ಟೊಂದು ನಂಬರ್ ತಗೊಂಡಿದ್ದಾನೆ ಗೊತ್ತಾ ಕನ್ನಡ 100ಕ್ಕೆ 3 ಇಂಗ್ಲಿಷ್ 100ಕ್ಕೆ 2 ಮ್ಯಾಥಮೆಟಿಕ್ಸ್ 100ಕ್ಕೆ 6 ಸೋಷಿಯಲ್ ಸ್ಟಡೀಸ್ 0 0ಗಿಂತ ದೊಡ್ಡ ನಂಬರ್ ಯಾವ್ದಾರು ಇದೆಯಾ ಇದ್ದಿದ್ರೆ ಅದನ್ನು ತಗೋತಿದ್ದ ನಮ್ಮ ಮಂಜು ಸರ್ ನೀವು ನಂಗೆ ಅವಮಾನ ಮಾಡ್ತಾ ಇದ್ದೀರಾ ಸರ್ ಮಾನ ಬೇರೆ ಇದೆ ನಿನ್ಗೆ ರಾಸ್ಕಲ್ ಕ್ಲಾಸ್ ರೂಮ್ ನಲ್ಲಿ ಸಿಗರೆಟ್ ಸೇತೀಯ ರಸ್ತೆಯಲ್ಲಿ ಹುಡುಗಿ ನೋಡಿ ಕಣ್ಣು ಹೊಡಿತೀಯ ಅದು ನನ್ನ ಪರ್ಸನಲ್ ಸರ್ ಇದು ನನ್ನ ಪರ್ಸನಲ್ ತಲಹರಟೆ ಕಮ್ಮಿ ನಂಬರ್ ಬಂತಲ್ಲ ಅಂತ ಪಶ್ಚಾತ್ತಾಪ ಪಡೆದೆ ನನಗೆ ಎದುರು ಒದಿಸ್ತೀಯ ಕಮ್ಮಿ ನಂಬರು ನೀವು ಕೊಟ್ಟಿರೋದು ನಮ್ ತಂದೆ ಏನ್ ಹೇಳ್ತಾರ ಗೊತ್ತಾ ಮಂಜು ಮರಿ
ನೀನ್ ಓದೋದಕ್ಕೆ ಫಸ್ಟ್ ಕ್ಲಾಸ್ ಬರ್ಬೇಕು. ಕಮ್ಮಿ ನಂಬರ್ ಕೊಟ್ರೆ ನಂಗೆ ಹೇಳು, ರಿವ್ಯಾಲ್ಯೂಯೇಷನ್ ಮಾಡಿಸ್ತೀನಿ ಅಂತ. ರಿವ್ಯಾಲ್ಯೂಯೇಷನ್ ಮಾಡಿಸ್ತಾರಾ? ಗೋ ಅಂಡ್ ಬ್ರಿಂಗ್ ಯುವರ್ ಫಾದರ್. ಐ ವಾಂಟ್ ಟು ಟಾಕ್ ಟು ಹಿಮ್. ಸರ್ ತಪ್ಪಾಯ್ತು ಸರ್. ಸಾರಿ ಸರ್. ಸಾರಿನೂ ಇಲ್ಲ, ಮೋರಿನೂ ಇಲ್ಲ. ಮೊದ್ಲು ನಿಮ್ ತಂದೆನ ಕರ್ಕೊಂಡ್ ಬಾ. ಅವ್ರು ಬರೋ ತನಕ ನಿನ್ನ ಕ್ಲಾಸಿಗೆ ಸೇರ್ಸಲ್ಲ. ಗೆಟ್ ಔಟ್ ಸರ್. ಗೆಟ್ ಔಟ್ ಇಡಿಯಟ್. ಶಿವು, ನಿನ್ನಿಂದ ನಂಗೊಂದು ದೊಡ್ಡ ಸಹಾಯ ಆಗ್ಬೇಕು. ಏನು? ನೀನ್ ನನ್ ಜೊತೆ ನಮ್ ಸ್ಕೂಲ್ಗೆ ಬರ್ಬೇಕು. ಬರ್ತೀನಿ. ಅಲ್ಲಿ ನಿನ್ನ ನಮ್ ಮೇಷ್ಟ್ರಿಗೆ ತೋರಿಸಿ ಇವ್ರೇ ನಮ್ ತಂದೆ ಅಂತೀನಿ, ನೀನ್ ಹೌದು ಅಂತ ಒಪ್ಕೊಬೇಕು. ಆಗ್ತೀನಿ ನೋಡು. ನಿನಗ್ ನಿನ್ ತಂದೆ ಇದ್ದಾರಲ್ಲೋ. ನಾನ್ ಹೇಳ್ದಂಗ್ ಕೇಳೋ ಪ್ಲೀಸ್. ಆಮೇಲೆ ನಮ್ಮ ಅಣ್ಣನ ಗೊತ್ತಾಗಿ ನೀನ್ ಯಾವಾಗ ಮಂಜು ತಂದೆ ಅದು ಕತ್ತೆ ಅಂತ ನನ್ನ ಬೈದ್ರೆ ನಾವ್ಯಾರು ನಿಮ್ ಅಣ್ಣಂಗೆ ಹೇಳಲ್ಲ. ಹೇಳಿದ್ರೆ ಲೇ ಒಂದೇ ಒಂದಿನ ನಮ್ ಮೇಷ್ಟ್ರು ಮುಂದೆ ನಮ್ ತಂದೆ ಅಂತ ಹೇಳ್ಕೊಂಡು ನಾಟಕ ಆಡ್ಬಿಡೋ. ಲೇ ಮಂಜು, ನಾನ್ ನಿನ್ ತಂದೆ ಏನೋ? ನಾನು ಎಷ್ಟು ಚಿಕ್ಕವನು? ಯಾವ ಬೇವರ್ಸಿನ ಹೇಳಿದ್ ನೀನ್ ಚಿಕ್ಕವನು ಅಂತ? ಎಷ್ಟು ಎತ್ತರವಾಗಿದ್ಯಾ, ಎಷ್ಟು ಗಾತ್ರ ಇದೆಯಾ, ನಿಂದು ಒಂಥರ ಸ್ಪೆಷಲ್ ಪರ್ಸನಾಲಿಟಿ ಮರೆ. ದೊಡ್ಡವನೊಂದಾಗ ದೊಡ್ಡನಾಗ್ತೀಯಾ, ಚಿಕ್ಕವನೊಂದಾಗ ಚಿಕ್ಕವನಾಗ್ತೀಯಾ. ತಗೋ. ಈಗ ನಾನು ಏನ್ ಮಾಡ್ಬೇಕು? ಏಯ್ ತಿನ್ನೋ. ಬ್ಯಾಗ್ ತಿನ್ನೋ. ಯಾಕೋ? ನೀನೀಗ ಚಾಕ್ಲೇಟ್ ತಿಂತಾ ಇದ್ರೆ ನಿನ್ನ ನಮ್ ತಂದೆ ಅನ್ನಲ್ಲ, ಮೊಮ್ಮಗ ಅಂತಾರೆ. ಈಗ ಹೇಳು, ನಿನ್ ಹೆಸರೇನು? ಶಿವು. ಬೇಕತ್ತೆ ಬೈತಿಯಾ? ಹೋಗಲ್ಲ. ಶಿವು 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 ಶಿವು. ಸಾರಿ ಶಿವು, ಸಾರಿ ಶಿವು, ಸಾರಿ ಶಿವು, ಸಾರಿ ಶಿವು. ಹಂಗ್ ಬಾಲ್ ದಾರಿಗೆ. ಈಗ ನೀನು ಶಿವು ಅಲ್ಲ, ರಾವ್. ಯಾವ ರಾವ್? ಮಿಸ್ಟರ್ ಹುಚ್ಚು ರಾವ್, ನಮ್ ತಂದೆ. ಶಿವು, ಈಗ ನಾನು ಹೇಳದ್ನ ಗಮನ ಇಟ್ಕೇಳು. ಹೆಡ್ ಮಾಸ್ಟ್ರು ನನ್ನ ಬೈತಾರೆ. ಅವ್ರು ಏನೇ ಅಂದ್ರು ನೀವೇನೇ ಯೋಚನೆ ಮಾಡ್ಬೇಡಿ ಸರ್, ಅವನ ಫುಟ್ಬಾಲ್ ಹೊತ್ತಾಗ ಒತ್ಬಿಡ್ತೀನಿ ಅನ್ಬೇಕು. ಇಲ್ಲಿ ಒಂದ್ಸಲ ಹೇಳು. ನೀವೇನು ಯೋಚನೆ ಮಾಡಬೇಡಿ ಸರ್, ನಾನು ಅವನ್ನ ಫುಟ್ಬಾಲ್ ತರ ಒಡ್ಬಿಡ್ತೀನಿ ಅಂತ ಹೇಳ್ತೀನಿ. ಸರಿ? ವೆರಿ ಗುಡ್. ಬಾ ಸರ್, ನಮ್ ತಂದೆ. ಬನ್ನಿ, ನೀನ್ ಹೊರಗಡೆ ಇರು ಪ್ಲೀಸ್. ಕೂತ್ಕೊಳ್ಳಿ. ನೋಡಿ ಮಿಸ್ಟರ್ ರಾವ್, ನೀವು ಮಂಜುನಾಥ್ ತುಂಬಾ ಮುದ್ದು ಮಾಡಿ ಕೆಡಿಸ್ಬಿಟ್ಟಿದ್ದೀರಾ. ಕೋತಿ ತಾನ್ ಕೆಡೋದಲ್ಲದೆ ವನನೆಲ್ಲ ಕೆಡಿಸ್ತು ಅಂತ ಅವನು ಅವನ ಜೊತೆ ಹುಡುಗರೆಲ್ಲ ಹಾಳು ಮಾಡ್ತಿದ್ದಾನೆ. ನೀವೇನು ಯೋಚನೆ ಮಾಡ್ಬಿಡಿ ಸರ್, ನಾನು ಅವನ ಫುಟ್ಬಾಲ್ ತರ ಒಡ್ಬಿಡ್ತೀನಿ. ಮೊನ್ನೆ ಎಕ್ಸಾಮ್ ನಲ್ಲಿ ಎಲ್ಲಾದ್ರಲ್ಲೂ ಕಮ್ಮಿ ನಂಬರು. ಯಾಕೆ ಅಂತ ಕೇಳಿದ್ರೆ ನೀವೇ ಬೇಕು ಅಂತ ಕಮ್ಮಿ ನಂಬರ್ ಕೊಟ್ಟಿದ್ದೀರಾ ಅಂತಾನೆ. ನೀವೇನು ಯೋಚನೆ ಮಾಡ್ಬಿಡಿ ಸರ್, ನಾನು ಅವನ ಫುಟ್ಬಾಲ್ ತರ ಒಡ್ಬಿಡ್ತೀನಿ. ನೀವ್ ಹೇಳಿದ್ರಂತೆ ನೀನ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟು. ನೀವೇನು ಯೋಚನೆ ಮಾಡ್ಬಿಡಿ ಸರ್, ನಾನು ಅವನ ಫುಟ್ಬಾಲ್ ತರ ಒಡ್ಬಿಡ್ತೀನಿ. ಕಮ್ಮಿ ನಂಬರ್ ಬಂದ್ರೆ ಹೇಳು, ನಾನು ರಿವ್ಯಾಲ್ಯೂಯೇಷನ್ ಏನು ಯೋಚನೆ ಮಾಡ್ಬಿಡಿ ಸರ್, ನಾನು ಅವನ ಫುಟ್ಬಾಲ್ ತರ ಒಡ್ಬಿಡ್ತೀನಿ. ನೀವ್ ಹೇಳಿದ್ರ ಮಿಸ್ಟರ್ ರಾವ್? ನೀವೇನು ಯೋಚನೆ ಮಾಡ್ಬಿಡಿ ಸರ್, ನಾನು ಅವನ ಫುಟ್ಬಾಲ್ ತರ ಒಡ್ಬಿಡ್ತೀನಿ. ನೀವು ಫುಟ್ಬಾಲ್ ಆಡ್ತೀರೇನು? ನೀವೇನು ಯೋಚನೆ ಮಾಡ್ಬಿಡಿ ಸರ್, ನಾನು ನಿಮ್ಮನ್ನ ಫುಟ್ಬಾಲ್ ತರ ಒದ್ಬಿಡ್ತೀನಿ. ನಾನೇ ಓದಿದ್ದೀನಿ. ಹೇಳ್ರಿ ಮೇಲೆ. ಯಾರಿಲ್ಲ ನೀವು? ಐ ಸೆಡ್ ಹೂ ಆರ್ ಯು? ನೀವೇನು ಯೋಚನೆ ಮಾಡ್ಬಿಡಿ ಸರ್, ನಾನು ನಿಮ್ಮನ್ನ ಫುಟ್ಬಾಲ್ ತರ ಒದ್ಬಿಡ್ತೀನಿ. ನಾನಲ್ಲ ಸರ್, ಮಂಜು ಮಂಜು ಸರ್, ಮಂಜು ಓಡ್ಬಿಟ್ಟೆ ಸರ್. ಕೋಲು ಕೋಲು ಮಂಜು ಮಂಜು. ಡಾರ್ಲಿಂಗ್ ಶಂಕರ್, ನಿಮಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ನೀವು ಹುಟ್ಟಿದ ದಿನ ನನಗೆ ಹೇಗೆ ಗೊತ್ತಾಯ್ತು ಅಂತ ನೀವು ಆಶ್ಚರ್ಯ ಪಡಬಹುದು. ನನಗೆಲ್ಲ ಗೊತ್ತು. ನೀವು ಯಾವಾಗ ಎಲ್ಲಿರ್ತೀರಾ, ಏನ್ ಮಾಡ್ತೀರಾ, ಎಲ್ಲಿಗೆ ಹೋಗ್ತೀರಾ, ಎಲ್ಲಿಂದ ಬರ್ತೀರಾ, ಎಲ್ಲ ಗೊತ್ತು. ಪ್ರತಿದಿನ ನಿಮ್ಮ ಚಲನವಲನಗಳನ್ನ 1000 ಕಣ್ಣುಗಳಿಂದ ನೋಡ್ತಾ ಇರ್ತೀನಿ. ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಿ ಅಂತ. ಅಣ್ಣ, ಏನಣ್ಣ ಇದು ತಲೆ? ಏನೋ ಅದು? ಮುಖಾನೇ ಇಲ್ಲ. ಅವಳು ಮುಖಾನೂ ಇಲ್ಲ, ಅವಳನ್ನ ನಂಬ್ಕೊಂಡವ್ರಿಗೆ ಸುಖಾನೂ ಇಲ್ಲ. ಕರೆಕ್ಟ್ ಅಣ್ಣ, ನೀನ್ ಹೇಳೋ ಬಹಳ ಕರೆಕ್ಟ್. ನಿನಗೆ
ನನ್ನ ಹೆಂಡತಿ ನಾನು ನೋಡಿದ್ದೀನಿ ನೀನ್ ಯಾರು ಕೇಳೋದಿಕ್ಕೆ ನೀನ್ ಕುಡಿದ್ಬಿಟ್ಟು ಅವ್ರ ಪ್ರಾಣ ಯಾಕೋ ತಿಂತೀಯ ಬಿಡ ನೀನು ಬಿಡ ಅಂದ್ರೆ ನೀನ್ ಯಾರು ಕೇಳೋದಿಕ್ಕೆ ಯೋ ಮಂಜ ಒಬ್ಬ ಇಬ್ಬಿಬ್ಬರು ಕೊಡ್ದು ಬಿಟ್ಟಲ್ಲೋ ಎಷ್ಟೊಂದು ಶಕ್ತಿ ಅವನ್ಗೆ ಹೇಗೋ ಬಂತು ಆ ನನ್ ಮಗ ಕುಡಿದು ಬಿಟ್ಟಿದ್ದಾನೆ. ಕುಡಿದ್ರೆ ಅಷ್ಟೊಂದು ಶಕ್ತಿ ಬರುತ್ತಾ? ಕುಡಿದ್ ನೋಡು ಗೊತ್ತಾಗುತ್ತೆ.